ಸ್ನೇಹಿತರೆ, ನಾಳೆ ಬುಧವಾರ ಸುಮಾರು 10:30ರ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ 13ನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಅಪ್ಡೇಟ್ ಆದರೆ ಬಂದಿದೆ. ನಿಮ್ಮ ಖಾತೆಗೆ 13ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹಲವಾರು ಸುದ್ದಿಗಳನ್ನು ನೀವು ಕೇಳಿರ್ತೀರಾ. ಸೊ ಇದ್ರ ಬಗ್ಗೆ ಏನು ಮತ್ತು ಇದು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರಲಿದೆ, ಹಾಗಾದರೆ ಯಾವ ಒಂದು ಟೈಮ್ನಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ 101% ಜೆನ್ಯೂನ್ ಆಗಿರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ, ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಕಾಮೆಂಟ್ ಮಾಡಿ. ಹಾಗೂ ಕೊನೆಯದಾಗಿ ನಿಮಗೆ ಯಾವ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅದನ್ನು ಕೂಡ ನೀವು ಈಗಲೇ ಕಾಮೆಂಟ್ ಮಾಡಿ ಬನ್ನಿ. ಸ್ನೇಹಿತರೆ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ, ಈ 13ನೇ ಕಂತಿನ ಹಣ ಅಂತಂದರೆ ಇದು ಆಗಸ್ಟ್ ತಿಂಗಳಿನ ಹಣ ಆಗಿರುತ್ತೆ. ಸ್ನೇಹಿತರೆ, ಈ ಆಗಸ್ಟ್ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಬಂದುಬಿಟ್ಟು ಇವಾಗ ಕೆಲವೊಂದಿಷ್ಟು ದಿನಗಳು ಆಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಈ ಆಗಸ್ಟ್ ತಿಂಗಳಿನ ಹಣ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂತ ನಾನು ನಿಮಗೆ ತಿಳಿಸ್ತೇನೆ. ಹಾಗಾದರೆ ಬರೋದಾದರೆ ಇದು ಯಾವಾಗ ಬರುತ್ತೆ, ನಾಳೆ ಬುಧವಾರ ಇದು ಬರುತ್ತಾ, ಇದು ಎಲ್ಲದರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಸಂಪೂರ್ಣವಾಗಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟನ್ನು ನೀಡ್ತೇನೆ. ಹಾಗೂ ಈ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಈ ಅಕ್ಕಿ ಹಣ ಅಂತಂದರೆ ಈ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆನಾ, ಸೊ ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಅಪ್ಡೇಟನ್ನು ನೀಡ್ತೇನೆ. ಬನ್ನಿ ಸ್ನೇಹಿತರೆ ನೋಡಿ, ನಾನಿಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬರೀ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನು ಉಳಿದಿರುವಂತಹ 14ರಿಂದ 15% ವೀಕ್ಷಕರು ಮಾತ್ರನೇ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ವೀಕ್ಷಕರೇ, ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಇದರಿಂದ ನಿಮಗೆ 101% ಯೂಸ್ಫುಲ್ ಕೂಡ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗಿದೆ, ನಿಮಗೂ ಕೂಡ ಸಹಾಯ ಆಗಲಿದೆ. ಸೊ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಆಲ್ ಅಂತ ನೀವು ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ವೀಡಿಯೋಸ್ಗಳನ್ನು ನೀವು ಎಲ್ಲೂ ಕೂಡ ಮಿಸ್ ಮಾಡೋದಿಲ್ಲ. ಓಕೆ, ಬನ್ನಿ. ಅದೇ ರೀತಿ ಸ್ನೇಹಿತರೆ, ನಿಮಗೆ ಏನೇ ಒಂದು ಡೌಟ್ ಇದ್ದರೆ ಕೆಳಗಡೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಕೇಳ್ತಾ ಇದ್ದೇನೆ. ನೋಡಿ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತೇವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ, ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ದಯವಿಟ್ಟು ಈಗಲೇ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಬನ್ನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಬೇಕು ಅನ್ನೋದನ್ನು ಇವಾಗ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಮೊದಲನೆಯದಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮಗೆ ಕೊನೆಯದಾಗಿ ಬಂದಿದೆ. ಸ್ನೇಹಿತರೆ, ಕೊನೆಯದಾಗಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ. ಹೌದು ಸ್ನೇಹಿತರೆ, 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕೊನೆಯದಾಗಿ ಬಂದಿರುವಂಥದ್ದು. ಹಾಗಾದರೆ ಇವಾಗ 13ನೇ ಕಂತಿನ ಹಣ ಬರುತ್ತಾ ಡೈರೆಕ್ಟಾಗಿ? ಇನ್ನೂ ಕೂಡ 12ನೇ ಕಂತಿನ ಹಣನೇ ಬಂದಿಲ್ಲ, ಆದರೆ 13ನೇ ಕಂತಿನ ಹಣ ಬರುತ್ತಾ? ಸೊ ಇದ್ರ ಬಗ್ಗೆ ತಿಳಿಸ್ತೇನೆ. ನೋಡಿ, 13ನೇ ಕಂತಿನ ಹಣ ಬರುತ್ತೆ. ಯಾಕೆ ನಿಮಗೆ ಈ 13ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಅಂತ ಅದನ್ನು ಕೂಡ ತಿಳಿಸ್ತೇನೆ. ಮತ್ತು ಈ 11ನೇ ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅಂತ ಯಾಕೆ ಹೇಳಿದೆ ಅಂತ ಅದನ್ನು ಕೂಡ ತಿಳಿಸ್ತೇನೆ. ನೋಡಿ, ಮೊದಲನೆಯದಾಗಿ ಈ 13ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹಾಗಾದರೆ ಈ 12ನೇ ಕಂತಿನ ಹಣ ಬರದೇ ಇದ್ರೂ ಕೂಡ ಈ 13ನೇ ಕಂತಿನ ಹಣ ಬರುತ್ತೆ ಅಂತ ನೀವು ಕೇಳ್ಬೋದು. ಸೊ ಕೆಲವೊಬ್ಬರು ಏನಾದರೂ ಅನ್ಲಬಹುದು. ಸೊ ಅಂಥವ್ರಿಗೆ ಏನು ಹೇಳ್ತೇನೆ ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕೆ ಈ ರೀತಿ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ಕೆಲವರಿಗೆ 12ನೇ ಕಂತಿನ ಹಣ ಇವಾಗಲೇ ಬಂದಿದೆ. ಸ್ನೇಹಿತರೆ, ಕೆಲವರಿಗೆ ಅಂತಂದರೆ ಒಂದು ಮಹಿಳೆಯರಿಗೆ ಇವಾಗಲೇ ಈ 12ನೇ ಕಂತಿನ ಹಣ, ಯಾವಾಗ 11ನೇ ಕಂತಿನ ಹಣ ಬಂದಿತ್ತೋ ಅದೇ ಸಮಯದಲ್ಲಿ ಈ 12ನೇ ಕಂತಿನ ಹಣನೂ ಕೂಡ ಅವರ ಖಾತೆಗಳಿಗೆ ಬಂದಿರುವಂಥದ್ದು. ಹಾಗಾಗಿ ನಿಮ್ಮ ಈ ಖಾತೆಗಳಿಗೆ ಇಲ್ಲಿ 13ನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ನಾಳೆಯಿಂದ ಇರುವಂಥದ್ದು. ನೋಡಿ, ಇಲ್ಲಿ ಯಾರಿಗೆ 11ನೇ ಕಂತಿನ ಹಣ ಬಂದಿದೆ ಅವರಿಗೆ 13ನೇ ಕಂತಿನ ಹಣ ಬರೋದಿಲ್ಲ. ಸೊ ಅಂತಹ ಒಂದು ಮಹಿಳೆಯರಿಗೆ 12ನೇ ಕಂತಿನ ಹಣ ಬರುತ್ತೆ. ಅದು ಕೂಡ ನಿಮಗೆ ಇದೇ ತಿಂಗಳಲ್ಲಿ ಬರುತ್ತೆ ಈ 11ನೇ ಕಂತಿನ ಹಣ. ಈ 11ನೇ ಕಂತಿನ ಹಣ ಬಂದಾದಮೇಲೆ ನಿಮ್ಮ ಖಾತೆಗಳಿಗೆ ಈ 12ನೇ ಕಂತಿನ ಹಣ ಬಂದಾದಮೇಲೆ ನಿಮ್ಮ ಖಾತೆಗಳಿಗೆ ಈ 13ನೇ ಕಂತಿನ ಹಣ ಬರೋದು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಕೇಳಬಹುದು, ಈ 11ನೇ ಕಂತಿನ ಹಣ ಬಂದು ಇವಾಗ ಡೈರೆಕ್ಟಾಗಿ 13ನೇ ಕಂತಿನ ಹಣ ಬರುತ್ತಾ ಅಂತ. ಸ್ನೇಹಿತರೆ, ಇಲ್ಲಿ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. ನಾನು ಯಾರಿಗೆ ಈ 13ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಇವಾಗಲೇ ಈ 12ನೇ ಕಂತಿನ ಹಣ ಬಂದ್ಬಿಟ್ಟಿದೆ. ಅಂತಹ ಮಹಿಳೆಯರಿಗೆ ಇಲ್ಲಿ 13ನೇ ಕಂತಿನ ಹಣ ನಾಳೆ ಎಂದು ಇದು ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಮತ್ತು ನೀವು ಇದನ್ನು ಕೂಡ ಕೇಳಬಹುದು, ಸೊ ಈ 13ನೇ ಕಂತಿನ ಹಣ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರುತ್ತೆ ಅಂತ. ನೋಡಿ, ಈ 13ನೇ ಕಂತಿನ ಹಣ ಸೊ ಯಾರಿಗೆ ಈ ಒಂದು 12ನೇ ಕಂತಿನ ಹಣ ಇವಾಗಲೇ ಬಂದಿದೆ ಅಂತಂದರೆ, ಬೆಂಗಳೂರು ಮತ್ತು ಈ ಸಿಟಿ ಸೈಡು ಅಂತಂದರೆ ದಕ್ಷಿಣ ಕರ್ನಾಟಕ ಮತ್ತು ಈ ಸಿಟಿ ಸೈಡು ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿನೂ ಕೂಡ ಸಿಟಿ ಬರುತ್ತೆ, ಬೆಳಗಾವಿ ಕೂಡ ಸಿಟಿ ಬರುತ್ತೆ, ಇನ್ನೂ ಹಲವು ಜಿಲ್ಲೆಗಳು ಸಿಟಿ ಬರ್ತವೆ. ಆದರೆ ಇಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಇದು ಇನ್ನೂ ಬಂದಿಲ್ಲ. 13ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಇದು ಬರುವುದು ಈ ಬೆಂಗಳೂರು
ಮತ್ತು ಏನು ದೊಡ್ಡ ದೊಡ್ಡ ಸಿಟಿಗಳಿದಾವೆಲ್ಲ ಮೈಸೂರು, ಸೊ ಇಂತಹ ಒಂದು ಜಿಲ್ಲೆಗಳಿಗೆ ಇದು ಮೊದಲನೆಯ ಆದ್ಯತೆಯನ್ನು ಇವರು ಕೊಡ್ತಾರೆ. ಸೊ ನಂತರ ನಿಮಗೆ ಈ 13ನೇ ಕಂತಿನ ಹಣ ನಿಮಗೆ ಬಿಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಗೇ ಇದೆ. ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡ್ಬೋದು. ನಿಮ್ಮೆಲ್ಲರ ಕಾಮೆಂಟ್ಗಳಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತಾನೆ. ಇಟ್ಸ್ ಮೈ ಪ್ರಾಮಿಸ್. ಸೊ ಈ ವಿಡಿಯೋಗೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತಾನೆ. ಓಕೆ, ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ದೇನು ಸಮಸ್ಯೆ ಇದೆ ನಾನು ಅದನ್ನ ಬಗೆಹರಿಸುವಂತಹ ಒಂದು ಕೆಲಸನ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೆ ನಿಮಗೆ ಈ ಗೃಹಲಕ್ಷ್ಮಿ ಅಪ್ಡೇಟನ್ನು ತಗೊಂಡು ನಾಳೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ.